ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಿವಣ್ಣ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ. ಶಿವಣ್ಣ ಇದೇ ಆನೇಕಲ್ ಕ್ಷೇತ್ರದಿಂದ ಸತತ 3 ಬಾರಿ ಎಂಎಲ್ಎ ಆಗಿ ಆಯ್ಕೆಯಾಗಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಇನ್ನು ಯಾವೆಲ್ಲ ಜ್ವಲಂತ ಸಮಸ್ಯೆಗಳಿವೆ, ಈ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಎಂಎಲ್ಎ ಶಿವಣ್ಣ ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಕ್ಷೇತ್ರದ ಜನ ಏನ್ ಹೇಳ್ತಾರೆ ಅನ್ನೋದನ್ನ ನಾವಿವತ್ತು ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಜನರ ಅಭಿಪ್ರಾಯವನ್ನ ಕೇಳಿ ನಿಮ್ಮ ಮುಂದೆ ಇಡ್ತೇವೆ. ನಾವೀಗ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರದಲ್ಲಿದ್ದೇವೆ. ಇಲ್ಲಿನ ಸ್ಥಳೀಯ ನಿವಾಸಿಗಳೊಂದಿಗೆ ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬೆಳವಣಿಗೆ ಬಗ್ಗೆ ಮಾತನಾಡೋಣ. ಈಗ ನಿಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3 ಬಾರಿಯಿಂದ ಕಾಂಗ್ರೆಸ್ನ ಶಿವಣ್ಣ ಅವರು ಎಂಎಲ್ಎ ಆಯ್ಕೆಯಾಗಿದ್ದಾರೆ. ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಹೇಗೆ? ಈಗ 2023 ಚುನಾವಣೆಯಲ್ಲಿ ಗೆದ್ದ ಬಳಿಕ ಏನು ಅಭಿವೃದ್ಧಿ ಮಾಡಿದ್ದಾರೆ ಇಲ್ವೇ? ಮುಂದೆ ಮಾಡಿದ್ರು. ನಾನು ಎಕ್ಸ್ ಮೆಂಬರು ಸರ್ಜಾಪುರ ಪಂಚಾಯತಿ. ಈ 2 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾಣಿಸ್ತಾ ಇಲ್ಲ. ಈ 2 ವರ್ಷದಲ್ಲಿ ಏನೇನ್ ಮಾಡ್ಬೇಕಾಯ್ತು, ಏನ್ ಮಾಡಿಲ್ಲ. ಸಮಸ್ಯೆ ಜಾಸ್ತಿ ಇರೋದು ಇಲ್ಲಿ ಟ್ರಾಫಿಕ್ ಸಮಸ್ಯೆ. ಅದನ್ನ ಒಂದು ಬೈಪಾಸ್ ರೋಡ್ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡದೇನು ಇಲ್ಲ ಇಲ್ಲಿ ನಮ್ಗೆ ಬೇಕಾಗಿರೋದು. ಇಲ್ಲಿ ಪಂಚಾಯತಿನ ನೀರಿನ ಸೌಲಭ್ಯನೂ ಸಿಕ್ಕಿದೆ, ಒಳಚರಂಡಿ ವ್ಯವಸ್ಥೆ ಇದೆ, ಎಲ್ಲ ಇದೆ. ಆದರೆ ಟ್ರಾಫಿಕ್ ಸಮಸ್ಯೆ, ದಟ್ಟವಾದ ವಾಹನಗಳು, ಇಲ್ಲಿ ದೊಡ್ಡ ದೊಡ್ಡ ಲಾರಿಗಳು ಜಾಮ್ ಆಗುತ್ತೆ, ಅವರುಗಳ ಬಗ್ಗೆ ಬೇಜಾರು ಬೀಳ್ತಾರೆ ಜನಗಳು. ಇದೊಂದು ನಮ್ಗೆ ರಿಂಗ್ ರೋಡ್ ಮಾಡಿಕೊಟ್ರೆ ಇದಕ್ಕಿಂತ ದೊಡ್ಡದೇನು ಇದೆ, ವಾಹನಗಳು ಹೋಗ್ಬೋದು ಅಂತ ಇದೇ ನಮಗೆ ಸಮಸ್ಯೆ. ನಾವು ಸರ್ಜಾಪುರ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿನ ಸ್ಥಳೀಯ ನಿವಾಸಿಗಳೊಂದಿಗೆ ಈಗ ಮಾತನಾಡೋಣ. ಈಗ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನ್ ಸಮಸ್ಯೆ ಇದೆ, ಇನ್ನು ಏನೇನ್ ಅಭಿವೃದ್ಧಿ ಆಗ್ಬೇಕು? ಅಭಿವೃದ್ಧಿ ಅಂದ್ರೆ ಬಸ್ಸು ಟೈಮ್ ಬಸ್ ಬರುತ್ತೆ, ಎಲ್ಲ ಫ್ರೀ ಎಲ್ಲ ಕೊಟ್ಟಿದ್ದಾರೆ, ರೋಡ್ಗಳು ಸರಿ ಇಲ್ಲ, ಮತ್ತೆ ನಮ್ಗೆಲ್ಲ ಬಿಸ್ನೆಸ್ ಇಲ್ಲ, ಮತ್ತೆ ಪ್ರತಿ ದಿನವಾಸಿಗಳೆಲ್ಲ ಎಲ್ಲ ಪ್ರತಿಯೊಂದನ್ನು ಬೆಲೆ ಏರಿಕೆ ಆಗಿದೆ, ಎಲ್ಲ ತೊಂದರೆನೆ ಕಾಂಗ್ರೆಸ್ ಸರ್ಕಾರ ಬಂದಂಗಿಲ್ಲ. ಆನೇಕಲ್ ಎಂಎಲ್ಎ ಶಿವಣ್ಣ ಅವರು ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರಾ? ಅವ್ರವ್ರು ಮಾಡ್ಕೊಂತಿದ್ದಾರೆ, ಬಡವ್ರಿಗಂತೂ ಏನು ಮಾಡಿಲ್ಲ. ಸದ್ಯಕ್ಕೆ ನಾವು ಆಟೋ ಡಿಪಾರ್ಟ್ಮೆಂಟ್, ನಾವು ವೆಹಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಸರ್ಕಾರದಿಂದ ಏನು ಬರ್ತಾ ಇಲ್ಲ, ಪ್ರಯೋಜನನೇ ಇಲ್ಲ. ಫುಲ್ ಟ್ರಾಫಿಕ್, 1 ಅವರ್ ಹಾಕೋದೆ, ಒಂದು ಅರ್ಧ ಕಿಲೋಮೀಟರ್ನ ಇಲ್ಲಿ ಬರಕ್ಕೆ ಜನಗಳಿಗೆಲ್ಲ ತೊಂದರೆ ಇದೆ. ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಬೇಕು. ಹೌದು, ಟ್ರಾಫಿಕ್ ಸಮಸ್ಯೆಗೆ ಇಲ್ಲಿ ರೋಡ್ ಇಲ್ಲ ಬ್ರಿಡ್ಜ್ ಏನೋ ಮಾಡ್ದಾನೆ, ಇಲ್ಲ ಅಂದ್ರೆ ಇದು ಆಗಲ್ಲ, ಎಲ್ಲ ತೊಂದರೆ ಇದೆ. ಆ ತರ ದೊಡ್ಡ ಗಾಡಿಗಳಿಗೆಲ್ಲ ಇದು ರೋಡ್ಗೆ ತುಂಬಾ ತೊಂದರೆ ಆಗ್ತದೆ. ಅಲ್ಲ ಇದು ನೋಡಿ, ಒಂದ್ಸತಿ ನೋಡ್ತೀವಿ ಇದಾಗ್ತದೆ, ಅದರಿಂದ ತುಂಬಾ ನೋಡಿ ಟರ್ನಿಂಗ್ ಆಗುವಾಗ ತುಂಬಾ ಆಕ್ಸಿಡೆಂಟ್ ಆಗ್ತದೆ. ಇಲ್ಲಿ ಸ್ಪೀಡ್ ಅಂಶ ಒಂದು ಹಾಕ್ಸ್ಬೇಕು, ಅದು ಇಲ್ಲ ಇದು ಇಲ್ಲ, ಏನು ಮಾಡ್ತಾರ ಏನ್ ಸರ್ಕಾರ ಅಂತ ಈ ಕಡೆ ಸರ್ಜಾಪುರ ಕಡೆ ಯಾರು ನೋಡ್ತಾನೆ ಇಲ್ಲ. ಒಂದು ಸ್ವಿಫ್ಟ್ ಸಿಟಿ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೈಗಾರಿಕಾ ಸಚಿವರು. ಸ್ವಿಫ್ಟ್ ಸಿಟಿ ಮಾಡಿದ್ರೆ ಅಭಿವೃದ್ಧಿ ಆಗಲ್ವಾ ಸರ್ಜಾಪುರ? ಆಗ್ಬೋದು ಸರ್, ಆಗ್ಬೋದು. ಅದು ಮಾಡ್ಬೇಕಲ್ಲ ಸರ್. ಅವರು ಚಿಕ್ಕ ಗಲ್ಲಿಗಳಲ್ಲೇ ತುಂಬಾ ಟ್ರಾಫಿಕ್ ಇರ್ತದೆ. ಆಮೇಲೆ ಶಿವಣ್ಣ ಅವರೇನೋ ಬಂದು ಇಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸಲ್ವಾ? ಸರ್ ಅವ್ರು ಬರ್ತಾರೆ ಹೋಗ್ತಾರೆ ಅಷ್ಟೇ ಸರ್. ಸರ್, ಈಗ ಸರ್ಜಾಪುರ, ಮುಗ್ಳೂರು, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಇದೆ? ಎಂಎಲ್ಎ ಶಿವಣ್ಣ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಹೇಗೆ? ಈಗ 3ನೇ ಬಾರಿ ಎಂಎಲ್ಎ ಆಗಿ ಆಯ್ಕೆ ಆಗಿದ್ದಾರೆ. ಅಭಿವೃದ್ಧಿ ಆಗಿದೆ ಸರ್, ತುಂಬಾ ಜಾಗದಾಗ ಆಗಿದೆ. ಒಳ್ಳೆ ಬಸ್ ಫೆಸಿಲಿಟಿ ಇದೆ, ರೋಡ್ಗಳು ಚೆನ್ನಾಗಿ ಮಾಡೋರು ನಮ್ಮ ಕಡೆ ಎಲ್ಲ. ಅಲ್ಲಿಗಳಿಗೆಲ್ಲ ಚೆನ್ನಾಗಿ ಕಾಂಕ್ರೀಟ್ ರೋಡ್ಗಳೆಲ್ಲ ಮಾಡೋರೆ, ಎಲ್ಲ ಚೆನ್ನಾಗಿ ಮಾಡೋರು, ಏನು ತೊಂದರೆ ಇಲ್ಲ. ಶಿವಣ್ಣ ಅವರ ಅಭಿವೃದ್ಧಿ ಕೆಲಸಗಳಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ ಒಂದು 9. ನಾವೀಗ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಹೋಬಳಿಯ ಬಿಲ್ಲಾಪುರ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಮಾತನಾಡೋಣ. ಈಗ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಎಲ್ಎ ಶಿವಣ್ಣ ಅವರು 3 ಬಾರಿ ಎಂಎಲ್ಎ ಆಗಿದ್ದಾರೆ. ಈಗ ಕಳೆದ 2 ವರ್ಷದ ಅವಧಿಯಲ್ಲಿ 3ನೇ ಬಾರಿ ಎಂಎಲ್ಎ ಆದ್ಮೇಲೆ ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ, ಹೇಗೆ? ಪರವಾಗಿಲ್ಲ ಸರ್, ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ನೀರು ವ್ಯವಸ್ಥೆ ಆಗಿದೆ, ರಸ್ತೆಗಳು ಏನ್ ತೊಂದರೆ ಇಲ್ಲ, ಪರವಾಗಿಲ್ಲ ಮಾಡಿದ್ದಾರೆ. ಈಗ ಇಲ್ಲಿ ಸ್ವಿಫ್ಟ್ ಸಿಟಿ ಕೂಡ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್ಜಾಪುರ ಹೋಬಳಿನಲ್ಲಿ. ಮಾಡಿದ್ರೆ ಅನುಕೂಲನಾ ಹೇಗೆ? ಅನುಕೂಲ ಮಾಡ್ಲಿ ಬಿಡಿ, ಅದೇ ರೈತರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಏನ್ ಸಮಸ್ಯೆ ಇದೆ, ಏನು? ಎಂಎಲ್ಎ ಶಿವಣ್ಣ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ, ಹೇಗೆ? ಪರವಾಗಿಲ್ಲ, ಬೆಳವಣಿಗೆ ಎಲ್ಲ ಚೆನ್ನಾಗಿದೆ, ಜನ ಮಾಡ್ತಿದ್ದಾರೆ, ಹಂಗೇನಿದಿಲ್ಲ. ಅವರೆಲ್ಲ ಇದೆ, ತುಂಬಾ ಕೆಲಸ ಮಾಡ್ಕೊಟ್ಟಿದ್ದಾರೆ, ಬರ್ತಾರೆ, ಇದು ಮಾಡ್ತಾರೆ, ಕೆಲಸ ಮಾಡ್ಕೊಡ್ತಿದ್ದಾರೆ, ಕೆಲಸ ಮಾಡ್ತಾರೆ. ಪ್ರಾಬ್ಲಮ್ ಏನಿಲ್ಲ ಸರ್. ನಾವು 2-3 ವರ್ಷದಿಂದ ಇಲ್ಲಿ ರೈತರ ಕೆಲಸ, ತೋಟದಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ವಿ. ನಾವು ಬಳ್ಳಾರಿ ನಮ್ದು, ಇಲ್ಲಿ ಬಂದು ರೂಮ್ ಬಾಡಿಗೆ ಮಾಡ್ಕೊಂಡು ಇಲ್ಲಿ ಇದೀವಿ. ಇಲ್ಲಿ ಏನು ಪ್ರಾಬ್ಲಮ್ ಏನು ಕಂಡಿಲ್ಲ ನಮ್ಗೇನು.
ನಾವು ಅದೇ ಪ್ರಾಬ್ಲಮ್ ಅಂದ್ರೆ ಟ್ರಾಫಿಕ್ ಫುಲ್ಲು ಸರ್ಕಲ್ ಅಲ್ಲಿ ಯಾವಾಗಲೂ ಅಲ್ಲೇ ಸಜ್ಜಾಪುರ ಇಲ್ಲೆಲ್ಲ ಸರ್ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಚರಂಡಿ ಎಲ್ಲ ಮಾಡ್ತಾರೆ, ಕ್ಲೀನ್ ಎಲ್ಲ ಇದೆ. ನಾವೀಗ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿದಿರುಗುಪ್ಪೆ ಗ್ರಾಮದಲ್ಲಿದ್ದೇವೆ. ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಇಲ್ಲಿನ ಜನರೊಂದಿಗೆ ಮಾತನಾಡೋಣ. ಈಗ ನಿಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ ಮತ್ತೆ ಆನೇಕಲ್ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ, ಹೇಗೆ ಅಂತ? ಎಲ್ಲ ಸಮಸ್ಯೆ ಇದೆ, ಏನು ಹೇಳೋಣ ಹೇಳಿ. ಮಳ್ಳೆನಹಳ್ಳಿ ದಾರಿನಲ್ಲಿ ರೋಡೇ ಇಲ್ಲ, ಬರೀ ಜಲ್ಲಿಕಲ್ಲಲ್ಲಿದೆ. ಸಿಲಿಕ್ಪಾರಮಿಂದ ಹೋದ್ರೆ ಬರೀ ಜಲ್ಲಿಕಲ್ಲಲ್ಲೇ ಇಟ್ಟಿದ್ದಾರೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಹತ್ತಿಬೇಲೆನಲ್ಲಿ ಹೋದ್ರೆ ಹತ್ತಿಬೇಲೆನಲ್ಲಿ ಗುಂಡಿಗಳಿದ್ದಾವೆ. ಬಿದಿರುಗುಪ್ಪೆ ಕಟ್ಟೆ ಮೇಲೆ ಮೊನ್ನೆ 3 ದಿನದಲ್ಲಿ ಗುಂಡಿ ಮುಚ್ಚಿದ್ದಾರೆ. ಸಮಸ್ಯೆಗಳಿದ್ದಾವೆ. ಸ್ಪೀಡ್ ಬ್ರೇಕರ್ ಸರಿಯಿಲ್ಲ. ಡಿವೈಡರ್ಗಳು ಎಲ್ಲಂದ್ರೆ ಅಲ್ಲೆಲ್ಲ ಡಿವೈಡರ್ ಓಪನ್ ಆಗಿದ್ದಾವೆ, ಎಲ್ಲಂದ್ರೆ ಅಲ್ಲಿ ಗಾಡಿ ನುಗ್ಗುತ್ತೆ. ಆದ್ರಿಂದ ಕೇಳೋರಿಲ್ಲ ಹೇಳೋರಿಲ್ಲ, ಎಲ್ಲ ಸಮಸ್ಯೆಗಳಿದ್ದಾವೆ. ಈಗ ನಿಮ್ಮ ಈ ಬಿದಿರುಗುಪ್ಪೆ ಗ್ರಾಮದಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ MLA ಶಿವಣ್ಣ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ, ಹೇಗೆ? ಮಾಡ್ತಾ ಇದ್ದಾರೆ. ಶಿವಣ್ಣ ಅವ್ರೇನೋ ಅಭಿವೃದ್ಧಿ ಮಾಡಿದಾರೆ ಹಂಗಾದ್ರೆ? ಮಾಡಿದ್ರೆ ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? ಪರವಾಗಿಲ್ಲ, ಅವ್ರ ಬಂದವನಿಗೆ ಏನು ತೊಂದರೆ ಏನಿಲ್ಲ. MLA ಶಿವಣ್ಣ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ, ಹೇಗೆ? ಎಲ್ಲ ಒಂದು ಬಿಡ್ದಿರೋ ಎಲ್ಲ ಮಾಡಗವನ ಆಯ್ತಾ. ಒಳ್ಳೆ MLA ಇಲ್ವಾ, ಹೇಗೆ? ಒಳ್ಳೆನಾಗಿದ್ದ. ಈ ಗೌರ್ಮೆಂಟ್ ಬಂದ ಮೇಲೆ ಪಾಪ ಅವರು ಕೆಟ್ಟೋದ್ರು. ಅವ್ರದೇ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ? ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಆದ್ರದ ಮೇಲೆ ಇಂತ ಅವ್ರಿಗೆ ಏನಾದ್ರು ಸೌಲಭ್ಯ ಸಿಕ್ಕಿದ್ರೆ ಅಲ್ವಾ ಅವರು ನಮಗೂ ಮಾಡ್ಕೊಡೋದು. ಹಾಳಾಗೋಯ್ತು ಸರ್, ಈ ಗೌರ್ಮೆಂಟ್ ಬಂದ ಮೇಲೆ ಯಾವ್ದು ಉದ್ಧಾರಕ ಇಲ್ಲ. ಏನು ರೈತರಿಗೆ ಏನ್ ಸೌಲಭ್ಯ ಸಿಗ್ತಾ ಐತೆ? ಇಷ್ಟೊಂದು ವರಿಷ್ಠ ನಾನು ಹುಟ್ಟಾಗ್ಲಿಂದ ನೋಡ್ಲಿಲ್ಲ ಸರ್, ಅಷ್ಟು ವರಿಷ್ಠಾಗಿ ಹೋಗ್ಬಿಟ್ಟೈತೆ. ಈಗ ಈ ಬಿದಿರುಗುಪ್ಪೆಯಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಇನ್ನು ಏನ್ ಆಗ್ಬೇಕು? MLA ಶಿವಣ್ಣ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರಾ ಇಲ್ವಾ? ಏನ್ ರೋಡ್ ಕೆಲಸ ಮಾಡ್ಲಿಲ್ಲ. ಶಿಲ್ಪದಲ್ಲಿ ಮಾಡ್ತೀವಿ ಅಂತ ಮಾಡಕ್ಕಾಗಲ್ಲ, ಮಳೆ ಬಿದ್ರೆ ಆಗಲ್ಲ. 3 ಬಾರಿ ಗೆದ್ಮೇಲೆ ಏನಾರ ಡೆವಲಪ್ಮೆಂಟ್ ಆಗ್ತಾ ಇದೆಯಾ? ಮಾಡ್ತಾವ್ರೆ, ಏನು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈ ರೋಡ್ ಕೆಲಸ ಒಂದು ಮಾಡ್ತೀನಿ ಅಂದ್ರೆ ಮಾಡ್ಲಿಲ್ಲ. ಅಷ್ಟೇ. ನಾವೀಗ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹತ್ತಿಬೆಲೆಗೆ ಬಂದಿದ್ದೇವೆ. ಹತ್ತಿಬೆಲೆ ಕರ್ನಾಟಕದ ಗಡಿ ಭಾಗ. ಹತ್ತಿಬೆಲೆಯ ಮುಂದೆ ಹೊಸೂರು ಆರಂಭ ಆಗುತ್ತೆ. ಹೊಸೂರಿನ ಪಕ್ಕದಲ್ಲಿ ಇರುವಂತಹ ಹತ್ತಿಬೆಲೆನಲ್ಲಿ ಈಗ ಮುಖ್ಯವಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರೋದ್ರಿಂದ ಇಲ್ಲಿ MLA ಶಿವಣ್ಣ ಅವರು ಏನ್ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಮಾಡಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಜನರೊಂದಿಗೆ ಮಾತನಾಡೋಣ. MLA ಅವ್ರು ಬರ್ತಾರ ಶಿವಣ್ಣ ಅವರು? ಇಲ್ಲಿ ಬರ್ತಾ ಇದ್ದಾರೆ, ಯಾವತ್ತೊಂದ್ಸತಿ ಬರ್ತಾ ಇದಾರೆ, ಮೀಟಿಂಗ್ ಇರ್ತಾರೆ, ಎಲ್ಲ ಇರ್ತದೆ. ಜನಕ್ಕೆ ಸ್ಪಂದಿಸ್ತಾರ? ಹೌದು. ಏನ್ ಅಭಿವೃದ್ಧಿ ಆಗ್ಬೇಕಿನ್ನ? ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ. ಎಲ್ಲರೂ ಏನ್ ಗಲಾಟೆ ಇಲ್ಲ, ಏನ್ ತೊಂದರೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಂದೆ ಮಾಡಿದ್ರು. ಫಸ್ಟ್ ಟೈಮ್ ಗೆದ್ದಾಗ 2ನೇ ಟೈಮು ಮಾಡಿದ್ರು. ಈಗ ಸ್ವಲ್ಪ ಸ್ಲೋ ಇದೆ, ಬಟ್ ಮಾಡ್ತಾರೆ. ಅವ್ರು ಕೆಲಸ ಮಾಡೋದ್ರಲ್ಲಿ ಏನು ಡೌಟ್ ಇಲ್ಲ. ಮುಂಚೆಕ್ಕಿಂತ ಈಗ ಅವರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಶಾಸಕರು ತುಂಬಾ ಬಡವರಿಗೆಲ್ಲ ಸೇವೆ ಮಾಡ್ತಾರೆ. ಒಳ್ಳೆ ಮನಸ್ಸು ಅವರು. ಚೆನ್ನಾಗಿ ನಮ್ಮ ತಾಲೂಕು ಬಂದ ಮೇಲೆ ಅಭಿವೃದ್ಧಿನೇ ಆಗಿದೆ, ಶಾಂತಿಯಾಗಿನೂ ಇದೆ. ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಒಳ್ಳೆ ಕೆಲಸ ಮುಂದೇನು ಮಾಡ್ತಾರೆ ಅವರು. ಆಲ್ಮೋಸ್ಟ್ ಇದೆ, ಸಮಸ್ಯೆಗಳು ಯಾವಾಗಲೂ ತೀರಲ್ಲ, ಹಂತವಾಗಿ ಬಗೆಹರಿಸ್ತಾರೆ ಶಿವಣ್ಣ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? 10ಕ್ಕೆ 8 ಮಾರ್ಕ್ಸ್ ಶುರು ಮಾಡ್ತಾರೆ ಅವರು. ಆನೇಕಲ್ MLA ಶಿವಣ್ಣ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಹೇಗೆ? ಇಲ್ಲ, ಚೆನ್ನಾಗಿದೆ. ಅಭಿವೃದ್ಧಿ ಕಾರ್ಯದಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಶಿವಣ್ಣ ಅವ್ರದ್ದು ಹೆಸರು ಚೆನ್ನಾಗಿದೆ. ಮುಂಚೆಗಿಂತ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಬಸ್ ಸ್ಟಾಪ್ ಇರ್ಬೋದು, ಆಮೇಲೆ ಬೇರೆಲ್ಲ ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ. ಸಮಸ್ಯೆ ಇನ್ನೂ ಇದೆ, ಇಲ್ಲ ಅಂತಿಲ್ಲ. ಡೆವಲಪ್ಮೆಂಟ್ ಇನ್ನೂ ಆಗ್ಬೇಕು. ಆಕ್ಚುಲಿ 10ಕ್ಕೆ ಒಂದು 8 ಕೊಡ್ಬೋದು. ಕಾವೇರಿ ವಾಟರ್ ಇಲ್ಲರೂ ಬರಬೇಕು. ಕಾವೇರಿ ವಾಟರ್ ಬಂದ್ರೆ ಜನಗಳ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ. ಮೈನ್ ಇರೋದು ನೀರು ಮತ್ತೆ ರಸ್ತೆ, ಇದೆಲ್ಲ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಸರ್, ಹತ್ತಿಬೇಲೆದಲ್ಲಿ ಏನಂದ್ರೆ ನಮ್ಗೆ ಬಸ್ ಸ್ಟಾಪ್ ಇಲ್ಲ, ಕರೆಕ್ಟ್ ಆಗಿ ಬಸ್ಗಳು ಎಲ್ಲ ಅಲ್ಲಿ ನಿಲ್ಲಿಸ್ತಾರೆ, ತುಂಬಾ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಬಸ್ ಸ್ಟಾಪ್ ಒಂದು ಬೇಕು ಸರ್. ಈಗ ಹತ್ತಿಬೆಲೆ ಭಾಗದಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಬೇರೆ ಏನ್ ಸಮಸ್ಯೆಗಳಿವೆ? MLA ಶಿವಣ್ಣ ಅವರು ಅಭಿವೃದ್ಧಿ ಮಾಡ್ತಾ ಇದಾರ ಕ್ಷೇತ್ರದಲ್ಲಿ ಇಲ್ವಾ? ಕಳೆದ 2 ವರ್ಷದಲ್ಲಿ ಏನ್ ಮಾಡಿದ್ದಾರೆ? ಅಭಿವೃದ್ಧಿಗಳೇನು ಆಗ್ತಾ ಇದೆ, ಸಮಸ್ಯೆಗಳು ಹಂಗೆ ಇದೆ. ಬಸ್ ಸ್ಟಾಪ್, ಹತ್ತಿಬೆಲೆ ಬಸ್ ಸ್ಟಾಪ್ ತುಂಬಾ ಸಮಸ್ಯೆ ಇದೆ. ಬಸ್ಸುಗಳು ಅವ್ರು BMTC ವರೆಗೂ ಬಸ್ಗಳು ನಿಲ್ಸ್ಕೊಳಕ್ ಜಾಗ ಇಲ್ಲ. ತುಂಬಾ ಬಸ್ಸುಗಳು ಬರುತ್ತೆ ಬೆಂಗಳೂರು ಕಡೆಯಿಂದ, ತುಂಬಾ ಜಾಮ್ ಆಗುತ್ತೆ. ಬಸ್ ಸ್ಟಾಪ್ ಅಂತಿದ್ರೆ
ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ನೀಟಾಗಿ ನಿಲ್ಸ್ಕೊಂಡು. ಬಸ್ ಸ್ಟಾಪ್ ಇಂದ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅದು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು ಶಿವಣ್ಣ ಅವರು. ಆನೇಕಲ್ ಶಿವಣ್ಣ ಅವರು ಏನ್ ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ? ಇಲ್ಲ ರೀ, ಮೊದ್ಲು ಬಂದಂಗಿಲ್ಲ ಇವಾಗ. ಶಿವಣ್ಣವ್ರು ಮೊದ್ಲು ನೋಡ್ತಾ ಇದ್ರಿ, ಇವಾಗಿಲ್ಲ. ಊರುಗಳಿಗೆ ಬರಲ್ಲ, ತಪ್ಪವಲ್ಲ. ಮೊದ್ಲು ನೋಡ್ದ ಆ ಮೊದ್ಲು 3 ವರ್ಷಕ್ಕಿದ್ನೆ, ಆವಾಗ ನೋಡ್ದ ತಿರ್ಗ ಇಲ್ಲ. ಬೆಲೆ ಭಾಗದಲ್ಲಿ ಮತ್ತೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ MLA ಶಿವಣ್ಣ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಹೇಗೆ? ಮಾಡ್ತಾವ್ರೆ. ಏನೇನ್ ಮಾಡಿದ್ದಾರೆ? ಶಿವಣ್ಣ ಅವರು ಬಂದ ಮೇಲೆ ಅಭಿವೃದ್ಧಿ ಚೆನ್ನಾಗಿದೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ನಮ್ಗೆ ಸಂತೋಷ ಆಗಿದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಎಲ್ಲ ಗ್ಯಾರಂಟಿ ಕೊಟ್ಟವ್ರೆ. ಪಾಪ ಅವ್ರು ಏನು ಮಾಡಕ್ ಆಗ್ತಾ ಇಲ್ಲ. ಅವ್ರಿಗೂ ಸಾಲ ಐತೆ. ನಮ್ಮ ಶಿವಣ್ಣ ಅವರು ಮಾಡ್ತಾವ್ರೆ. ಆಟದವ್ರ ಜೀವನನೇ ತುಂಬ ಕಷ್ಟ ಆಗಿದೆ. ಆಟದವ್ರಿಗೆ ಬೇರೆ ದಾರಿನೇ ಇಲ್ಲ. ಯಾವ ಥರ ದಾರಿ ಇಲ್ಲ ಅಂದರೆ ಇದನ್ನೇ ನಂಬಿ 4 ವರ್ಷ ರೂಪಾಯಿ ಲೋನ್ ಹಾಕ್ಸಿದ್ದೀವಿ. ಲೋನ್ ಸಮೇತ ಕಟ್ಟಾಗ್ತದೆ. ತುಂಬಾ ಕಷ್ಟದಲ್ಲಿ. ಬೆಲೆನಲ್ಲಿ ಆನೇಕಲ್ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ, ಏನ್ ಅಭಿವೃದ್ಧಿ ಆಗ್ಬೇಕು? ಆನೇಕಲ್ ಶಿವಣ್ಣ ಅವರು ಅಭಿವೃದ್ಧಿ ಮಾಡ್ತಾ ಇದಾರಾ MLA ಆಗಿ ಹೇಗೆ? ಮಾಡ್ತಾ ಇದಾರಲ್ಲ. ಏನೇನ್ ಮಾಡಿದ್ದಾರೆ? ಅವ್ರು ಈ ಆನೇಕಲ್ ತಾಲೂಕ್ ಬಂದ ಮೇಲೆ ಎಲ್ಲ ಅಭಿವೃದ್ಧಿನೂ ನಡೆದೈತೆ. ಶಿವಣ್ಣ ಅವರು ಗೆದ್ದ ಮೇಲೆ ಇಲ್ಲಿ ಬಂದ ಮೇಲೆ ಕ್ಷೇತ್ರಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ರು. ರೋಡ್ಗೆ, ಚರಂಡಿ ವ್ಯವಸ್ಥೆ, ಆಮೇಲೆ ಎಲ್ಲ ಚರಂಡಿ ವ್ಯವಸ್ಥೆ, ರೋಡ್ ಗಿಡ ಸ್ಪೆಷಾಲಿಟಿ. ಬಟ್ ಏನಂದ್ರೆ ಈ ಬಾರ್ಡ್ರಲ್ಲಿ ಸ್ವಲ್ಪ ಬಸ್ಸಿಂದು ಇರಲಿಲ್ಲ. ಇವಾಗ ರೀಸೆಂಟಾಗಿ ಮಾಡಿದ್ರು. ಓಕೆ ಆಗಿದೆ. ಬಳ್ಳೂರಿಗೆ ಬಸ್ ಬರ್ತಾ ಇತ್ತು, ತೊಂದರೆ ಇತ್ತು. ಮುಂಚೆ ನಾವೆಲ್ಲ ಬಂದಾಗ ಸ್ಟಾರ್ಟಿಂಗು ಬಸ್ಗಳು ತೊಂದರೆ ಇತ್ತು. ಅಕಸ್ಮಾತ್ ಸಾಯಂಕಾಲ 6 ಗಂಟೆ ಆದರೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ತೊಂದರೆ ಇತ್ತು. ಬಟ್ ಇವಾಗ ಪರವಾಗಿಲ್ಲ. ಏನೇನ್ ಮಾಡ್ಬೇಕು? ಏನೇ ಇಂಪ್ರೂವ್ಮೆಂಟ್ ಆದಂಗೆಲ್ಲ ಏನೇ ಎಕ್ಸ್ಪೆಕ್ಟೇಷನ್ ಇರ್ತವು ಅದನ್ನ ಅವ್ರ ಪ್ರಕಾರ ಮಾಡ್ತಿರ್ತಾರೆ. ಒಳ್ಳೆ ಥರ ಮಾಡ್ತಾರೆ. ಒಳ್ಳೆ ಗುಡ್. ನಾವೀಗ ಸರ್ಜಾಪುರ ಹೋಬಳಿಯ ಅಂದೇನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಅಂದೇನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ರೈತರ 1000 ಎಕರೆ ಕೃಷಿ ಭೂಮಿಯನ್ನ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕಾಗಿ ಕೈಗಾರಿಕಾ ಇಲಾಖೆ ಮತ್ತು ಮೂಲಸೌಕರ್ಯ ಇಲಾಖೆ ಈಗ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಹೊರಟಿದೆ. ಆದರೆ ಇದನ್ನ ರೈತರು ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ನಮ್ಮ ಕೃಷಿ ಭೂಮಿಯನ್ನ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕೆ ನಾವು ನೀಡೋದಿಲ್ಲ, ನಾವು ನಮ್ಮ ಜಮೀನಲ್ಲಿ ವ್ಯವಸಾಯವನ್ನೇ ಮುಂದುವರಿಸಿಕೊಂಡು ಹೋಗ್ತೇವೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರೈತರನ್ನ ಒಕ್ಕಲೆಬ್ಬಿಸೋದು ಬೇಡ ಅಂತೇಳಿ ರೈತರು ಈಗಾಗಲೇ ಪ್ರತಿಭಟನೆ ಆದಿ ಕೂಡ ಹಿಡಿದಿದ್ದಾರೆ. ಆನೇಕಲ್ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ನಾವೀಗ ಈ ಅಂದೇನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗ ಇಲ್ಲಿನ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಈಗ ನಿಮ್ಮ ಅಂದೇನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕಾಗಿ ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ನಿಮ್ಮ ಭೂಮಿಯನ್ನ ಈಗ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕೆ ಕೊಡ್ಲಿಕ್ಕೆ ಸಿದ್ಧ ಇದ್ದೀರಾ ಇಲ್ವಾ? ಯಾವುದೇ ಕಾರಣಕ್ಕ ನಾವು ಬಿಟ್ಕೊಡಲ್ಲ. ಯಾವುದೇ ಕಾರಣಕ್ಕ ನಾವು ಬಿಟ್ಕೊಡೋದಿಲ್ಲ. ಸ್ವಿಫ್ಟ್ ಸಿಟಿ ಇಲ್ಲಿ ಬೇಕಾಗಿಲ್ಲ. ಈಗ ಇಲ್ಲಿರೋ ಟ್ರಾಫಿಕ್, ಪೊಲ್ಯೂಷನ್, ಎಲ್ಲ ರೇಷ್ಮೆ ಬೆಳೆ ಇರೋದು, ಎಲ್ಲ ರೇಷ್ಮೆ ಬೆಳೀತಾರಂತ ರೈತರು. 2015ರಲ್ಲಿ ರೇಷ್ಮೆ ಬಿತ್ತನೆ ವಲಯ ಅಂತ ಕೇಂದ್ರ ಸರ್ಕಾರ ನಮ್ಮ ಅಂದೇನಹಳ್ಳಿನ ಡಿಕ್ಲೇರ್ ಮಾಡಿದೆ. ಸುಮಾರು ಅಂದ್ರೆ ಒಂದು 20 ರೇಷ್ಮೆ ಒಳ್ಳೆ ಮನೆಗಳಿವೆ. ಸುಮಾರು 100-150 ಎಕರೆ ರೇಷ್ಮೆ ತೋಟ ಇದೆ. ಅದನ್ನೆಲ್ಲಾನು ಈಗ ಅಕ್ವೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಎಲ್ಲ ಬೀಡಿದೆ ಜಮೀನು ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಎಲ್ಲ ರೇಷ್ಮೆ ಇರೋದು, ಎಲ್ಲ ಬರೀ ಸುಳ್ಳು ಹೇಳೋದು. ಎಷ್ಟು ಎಕರೆನ ಇಲ್ಲಿ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ? ಫಸ್ಟ್ ಒಂದು ವರ್ಷದಿಂದ 600 ಎಕರೆಗೆ ಮಾಡಿದ್ದಾರೆ. ಅದು 6-1 ಆಗಿದೆ ಈಗಾಗಲೇ ಆಗಿದೆ, ಅದು ಮಾಡಿಬಿಟ್ಟಿದ್ದಾರೆ. ಈಗ ಎರಡನೇದು ಈಗ ಮತ್ತೆ 400 ಎಕರೆ ಮಾಡಿದ್ದಾರೆ. ಅಂದೇನಹಳ್ಳಿ, ಸೊಳ್ಳೆಪುರ, ಮುತ್ತಾನೂರು, ರಮನ್ಕೆರೆ 400 ಎಕರೆ ಮಾಡಿದ್ದಾರೆ. ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಸರ್ಕಾರ ಯಾವುದೇ ನಮ್ಗೆ ಇದು ಬೆಂಬಲ ಕೊಡ್ತಾ ಇಲ್ಲ. ಶಾಸಕರ ಹತ್ರ ಮಾತಾಡಿದೀವಿ, MP ಅವ್ರ ಹತ್ರ ಮಾತಾಡಿದೀವಿ, ಎಲ್ಲರ ಹತ್ರ ಮಾತಾಡಿದ್ದೀವಿ. ನಮ್ಮ ಶಾಸಕರು ಹೇಳ್ತಾರೆ, ಆಗ ಮಗನ ಮದುವೆ ಇದೆ, ಅದಿದೆ, ನಾನು ಹೋಗ್ತೀನಿ, ಚೀಫ್ ಮಿನಿಸ್ಟರ್ ಹತ್ರ ಮಾತಾಡೋಣ, ಬಿಡಿಸ್ಕೊಡ್ತೀನಿ ಹೇಳ್ತಾನೆ ಇದ್ದಾರೆ. ಯಾವುದೇ ಕಾರಣಕ್ಕೆ ಏನ್ ಕೆಲಸನೂ ಆಗ್ತಾ ಇಲ್ಲ. ಈಗ ನಿಮ್ಮ ಭೂಮಿಯನ್ನ ಸಬ್ಸಿಡಿಗೆ ಕೊಡ್ಲಿಕ್ಕೆ ನೀವು ಸಿದ್ಧ ಇದ್ದೀರಾ ಇಲ್ವಾ? ನಾವು ಕೊಡಲ್ಲ. ನಾವು ಪ್ರಾಣ ಹೋದ್ರು ಜಮೀನು ಬಿಡಲ್ಲ. ಹೇಳಿದಿರಾ ನಿಮ್ಮ MLA ಅವ್ರಿಗೆ? ಹೇಳಿದ್ದೀವಿ, ಎಲ್ಲ ಹೇಳಿದ್ದೀವಿ. MP ಅವ್ರಿಗೆ ಹೇಳಿದ್ದೀವಿ, ಪ್ರತಿಭಟನೆ ನಡೆಸಿದ್ದೀವಿ, ಆನೇಕಲ್ ತಾಲೂಕು ಮುತ್ತಿಗೆ ಹಾಕಿದ್ದೀವಿ, ರೋಡ್ ಬ್ಲಾಕ್ ಮಾಡಿದ್ದೀವಿ, ಎಲ್ಲ ಇವಾಗ ನಡೀತಿವೆ. ಇವಾಗ ತಿರ್ಗಾ 300 ಎಕರೆ ಸ್ವಾಧೀನ ಪಡಿಸ್ಕೊಳ್ತಾರೆ. ಇನ್ನು 3-1 ಆಗಿದೆ. ಈ ಥರ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಾವು ಇಲ್ಲಿ ಸ್ವಿಫ್ಟ್ ಸಿಟಿ ಅನ್ನೋದು ಇಲ್ಲಿ ಬೇಕಾಗಿಲ್ಲ. ಇಡೀ ಆನೇಕಲ್ ತಾಲೂಕು ಬಂದು ಇದು ಒಂದು ರಾಗಿಯ ಕಣಜ.
ಇಲ್ಲಿ ಅತಿ ಮುಖ್ಯವಾಗಿ ವ್ಯವಸಾಯ ನಂಬಿ ಬದುಕ್ತಾ ಇದ್ದಾರೆ. ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಅಂದೇನಹಳ್ಳಿ ಗ್ರಾಮ ತಗೊಳ್ಳಿ. ಅಂದೇನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಬರೀ ರೇಷ್ಮೆ ಬೆಳೆ ಬೆಳೀತಾ ಇದ್ದಾರೆ. ತುಂಬಾ ರೇಷ್ಮೆ ಬೆಳೆ, ಹಾರ್ಟಿಕಲ್ಚರ್ ಕ್ರಾಪ್ಸ್ ಇದೆ. ಬೇರೆ ಎಲ್ಲ ಕ್ರಾಪ್ಸ್ ಬೆಳೆದು ಅದ್ರ ಮೇಲೆ ಅವಲಂಬನೆ ಮಾಡಿ ಬದುಕ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಯಾರು ರೇಟ್ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ. ನಾವೀಗ ಆನೇಕಲ್ ಟೌನ್ಗೆ ಬಂದಿದ್ದೇವೆ. ಆನೇಕಲ್ನ ಕೋರ್ಟ್ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಕೀಲರಿದ್ದಾರೆ, ಜೊತೆಗೆ ತಾಲೂಕಿನ ಬೇರೆ ಬೇರೆ ಭಾಗದಿಂದ ಬಂದಿರುವಂತಹ ಜನರಿದ್ದಾರೆ. ಇವರೊಂದಿಗೆ ಆನೇಕಲ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. ಈಗ ಆನೇಕಲ್ ಕ್ಷೇತ್ರದಲ್ಲಿ ಕಳೆದ 3 ಅವಧಿಯಿಂದ ಶಿವಣ್ಣ ಅವರು MLA ಆಯ್ಕೆ ಆಗ್ತಾ ಇದ್ದಾರೆ. ಈ 3 ಅವಧಿಯಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಹೇಗೆ? ಇನ್ನ ಸ್ವಲ್ಪ ಕೆಲವು ಮಾಡಬೇಕಾಗಿತ್ತು, ಅದ್ರ ಕಡೆ ಗಮನ ಹರಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಮತ್ತೆ ಯಾವ ತಾಲೂಕು ಏನೇನು ಬರುತ್ತೆ, ಆನೇಕಲ್ ತಾಲೂಕಿಂದ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಸರ್ಕಾರಕ್ಕೆ ಅನ್ನೋದು ಅದು ಲಿಸ್ಟ್ ತಗೊಂಡು ಚೆಕ್ ಮಾಡಕ್ ಹೋದ್ರೆ ಈ ಅಭಿವೃದ್ಧಿಗೆ ಅದು ಕುಂಠಿತವಾಗಿದೆ ಅಂತ ನಾವು ಹೇಳ್ಬೋದು. ಸರ್, ಈಗ ಆನೇಕಲ್ ಕ್ಷೇತ್ರದಲ್ಲಿ MLA ಶಿವಣ್ಣ ಅವರು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಹೇಗೆ? ಏನೇನು ಸಮಸ್ಯೆಗಳಿವೆ? ಸರ್, ಅವರು 5 ವರ್ಷ ಆಯ್ಕೆ ಆಗ್ತಾರೆ. ಪ್ರಥಮ 4.5 ವರ್ಷ ಅಭಿವೃದ್ಧಿಯಲ್ಲಿ ಕುಂಠಿತ. ಕೊನೆ ಇನ್ನೇನು 2-3 ತಿಂಗಳು ಚುನಾವಣೆ ಇದೆ ಅಂತಂದಾಗ ಆವಾಗ ಅಭಿವೃದ್ಧಿಗಳು ಕಾಣಿಸ್ತವೆ. ಗುಣಿಗಳೇನಿದೆ ಅದು ಗುಣಿಗಳು ಆವಾಗ ಫಿಲಪ್ ಆಗುತ್ತೆ. ಕ್ಷೇತ್ರದ ಪೂರ್ತಿ ಅಭಿವೃದ್ಧಿ 5 ವರ್ಷನ ಕಾಣಲಿ ಅನ್ನೋದು ನಮ್ಮ ಒಂದು ಅಭಿಮತ. 5 ವರ್ಷ ಅಲ್ಲ, ಯಾವತ್ತಿಗೂ ಮುಂದೆ ಇರಲಿ. ಕಳೆದ 2 ಬಾರಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು. ಈ ಸಾರಿ ಅಭಿವೃದ್ಧಿ ಕೆಲಸಗಳು ಸ್ವಲ್ಪ ಹಿಂದೆ ಇದೆ. ಯಾಕೆಂತಂದ್ರೆ ಸರ್ಕಾರ ಇವತ್ತು ಎಲ್ಲ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾವೆ ಆ ಕಾರಣದಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ಆನೇಕಲ್ಗೆ ಒಂದು ಕೊರಗಿದೆ ಮೆಟ್ರೋ ಬೇಕು ಅಂತ ಹೇಳಿ ಈ ಬೊಮ್ಮಸಂದ್ರವರೆಗೂ ನಿಲ್ಲಿಸಿರಂತ ಮೆಟ್ರೋವನ್ನ ಆನೇಕಲ್ಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತೀವಿ. ಸರ್, ನಿಮ್ ಪ್ರಕಾರ ಈಗ ಆನೇಕಲ್ನಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಾಗಿದೆ ಆನೇಕಲ್ ಕ್ಷೇತ್ರ ಓವರ್ ಆಲ್? ಇಲ್ಲಿ ಆನೇಕಲ್ನಲ್ಲಿ ತಾಲೂಕಿನಲ್ಲಿ ತುಂಬಾ ಕೈಗಾರಿಕಾ ಪ್ರದೇಶಗಳು ಜಾಸ್ತಿ ಇದಾವೆ ಸರ್. ಆದ್ರೆ ಕೈಗಾರಿಕಾ ಪ್ರದೇಶದಲ್ಲಿ ವರ್ಕ್ ಮಾಡುವಂತ ಜನಗಳಿಗೆ ಏನು ಅಗತ್ಯ ಮೂಲ ಸೌಕರ್ಯಗಳೇನಿದ್ದಾವೆ ಅದಾಗ್ತಾ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಒಂದೂ ಕೂಡ ಆಗ್ತಾ ಇಲ್ಲ. ಆದ್ರೆ ಅನುದಾನಗಳೆಲ್ಲನೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇರೋದ್ರಿಂದ ಎಲ್ಲಾ ಕಾಮಗಾರಿಗಳು ಕೂಡ ಕುಂಠಿತ ಆಗಿದೆ. ಕೆಲಸ ಮಾಡಕ್ಕಾಗಿಲ್ಲ, ಆಗ್ತಾ ಇಲ್ಲ ಅವ್ರೀಗ. ಈ ಸರ್ಕಾರ ಬಂದ ಮೇಲೆ 2 ವರ್ಷದಿಂದ ಏನು ಇವಾಗ ಮುಂದುವರಿತಾ ಇದ್ದಾರೆ, ಅದು ಸರ್ಕಾರದಲ್ಲಿ ಯಾವುದೇ ರೀತಿಯಂತಹ MLAಗಳು ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಆನೇಕಲ್ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲೆ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿವೆ? MLA ಶಿವಣ್ಣ ಅವರು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಹೇಗೆ? ಈಗ 3ನೇ ಬಾರಿಗೆ ಅವ್ರ MLA. ಈಗ ಇಲ್ಲಿ ಅಂತರ್ಜಲ ಸಂಪೂರ್ಣವಾಗಿ ಕುಸಿದೋಗಿದೆ. ಹಳ್ಳಿಗಳಲ್ಲಿ ಮೂಲ ಸೌಕರ್ಯಗಳಾದ ಕುಡಿಯುವ ನೀರಿಗೆ ಹಾಹಾಕಾರ ಇದೆ. ಕಾವೇರಿ ನೀರನ್ನು ಇಲ್ಲಿ ಕೊಡಬೇಕಾಗಿತ್ತು. ಪಕ್ಕದ ತಮಿಳುನಾಡಿನಲ್ಲಿ ಸುಮಾರು 200 ಕಿಲೋಮೀಟರ್ವರೆಗೂ ನೀರು ಕೊಟ್ಟಿದ್ದಾರೆ ಕುಡಿಯೋ ನೀರು. ಇಲ್ಲಿ ಬೆಂಗಳೂರು ಸುತ್ತಮುತ್ತಿರುವಂಥ ಗ್ರಾಮಗಳಲ್ಲಿ ಕುಡಿಯೋ ನೀರು ಕಾವೇರಿ ನೀರು ಬಂದಿಲ್ಲ. ಮೆಟ್ರೋ ತಂದು ಬೊಮ್ಮಸಂದ್ರಕ್ಕೆ ಬಿಟ್ಟರು, ಅದನ್ನ ಹತ್ತಬೇಲೆವರೆಗೂ ಹಾಕಿದ್ರೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇತ್ತು. ಅದಾಗಬೇಕಾಗಿತ್ತು, ಅದಾಗಿಲ್ಲ. ಈಗ ಶಿವಣ್ಣ ಅವರು ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ಬಂದರೆ ಅಭಿವೃದ್ಧಿ ಮಾಡ್ಬೋದು, ಇಲ್ಲ ಅಭಿವೃದ್ಧಿಗೆ ಅನುದಾನನೇ ಇಲ್ಲ. ಮೇನ್ ಬೇಕಾಗಿರುವಂಥದ್ದು ನೀರು, ಚರಂಡಿ ವ್ಯವಸ್ಥೆ, ರೋಡು ಮತ್ತೆ ವಿದ್ಯಾಭ್ಯಾಸ, ಆರೋಗ್ಯ. ಇದರ ಕಡೆ ಗೌರ್ಮೆಂಟ್ ಫಸ್ಟ್ ಗಮನ ಕೊಡಬೇಕು. ಅದನ್ನ ಬಿಟ್ಬಿಟ್ಟು ಫ್ರೀಯಾಗಿ ನೀವು ರೇಷನ್ ಕೊಡ್ತೀರಾ, 2000 ಕೊಡ್ತೀರಾ, ಕರೆಂಟ್ ಕೊಡ್ತೀರಾ, ಇದೆಲ್ಲ ಸೆಕೆಂಡ್ರಿ. ಮೇನ್ ಪ್ರೈಮರಿ ಏನ್ ಬೇಕೋ ಅದನ್ನ ಫಸ್ಟ್ ಸರ್ಕಾರದವ್ರು ಕೊಡ್ಬೇಕು ಅಂತ ಹೇಳ್ತೀನಿ. ಆನೇಕಲ್ ಕ್ಷೇತ್ರದಿಂದ ಶಿವಣ್ಣ ಅವರು 3ನೇ ಬಾರಿ MLA ಆಗಿದ್ದಾರೆ. ಈಗ 3ನೇ ಬಾರಿ ಗೆದ್ದ ಮೇಲೆ ಕಳೆದ 2 ವರ್ಷದ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ, ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಹೇಗೆ? ತೃಪ್ತಿ ಇದೆ ಸರ್. ಈಗಾಗಲೇ ಕುಡಿಯೋ ನೀರು, ಕಾವೇರಿ ನೀರು ಎಲ್ಲ ಆನೇಕಲ್ ನಗರಕ್ಕೆ ಬಂದಿದೆ. ಎಲ್ಲ ಆನೇಕಲ್ ತಾಲೂಕಿಗೆ ಶಾಂತಿಯಾಗಿದೆ. ಮಳೆ ಬೆಳೆ ಎಲ್ಲ ಆಗ್ತಾ ಇದೆ. ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಸರ್, ಸುಭಿಕ್ಷವಾಗಿ. ಮೊದಲು ಕಂಪೇರ್ ಮಾಡಿದ್ರೆ ಶಿವಣ್ಣ ಅವ್ರು ಬಂದ್ಮೇಲೆ ಏರಿಯಾ ಇಂಪ್ರೂವ್ ಆಗಿದೆ. MLA ಅವರ ಅಭಿವೃದ್ಧಿ ಕೆಲಸಗಳಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ಕ್ಕೆ? ಆಲ್ಮೋಸ್ಟ್ ಒಂದು 8 ಕೊಡ್ತೀರಿ ನಾವು. ಸೂಪರ್. ಯಾಕಂದ್ರೆ ಅವ್ರು ಬಂದ್ಬಿಟ್ಮೇಲೆ ರೋಡ್ಗಳಾಗ್ಲಿ, ಸ್ವಲ್ಪ ಈ ಸ್ಕೂಲ್ ಆಗ್ಲಿ, ಈ ಸ್ಪೋರ್ಟ್ಸ್ ಆಗ್ಲಿ ಎಲ್ಲದಕ್ಕೂ ಮಾನ್ಯತೆ ಕೊಟ್ಟವ್ರೆ MLA ಅವರು. ನಾವೀಗ ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಇದ್ದೇವೆ. ಈ ತಹಶೀಲ್ದಾರ್ ಕಚೇರಿಗೆ ಈ ತಾಲೂಕಿನ ಬೇರೆ ಬೇರೆ ಹಳ್ಳಿಗಳಿಂದ ಜನ ಬಂದಿದ್ದಾರೆ. ಅವರೊಂದಿಗ ಆನೇಕಲ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. MLA ಶಿವಣ್ಣ ಅವರು ಈ ಅವಧಿನಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ, ಇನ್ನೂ ಏನೇನು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾಗಿದೆ, ಏನೇನು ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಈಗ ಕ್ಷೇತ್ರದ ಜನರೊಂದಿಗೆ ಈಗ ಇಲ್ಲಿ ಮಾತನಾಡೋಣ. ಏನು ಕೆಲಸ ಆಗ್ತಾ ಇಲ್ಲ, ವೇಸ್ಟ್. ಮುಚ್ಚಿಬಿಟ್ಟು ಬಾಕ್ಲ ಹಾಕೊಂಡು ಮನೇಲಿ ಹೋಗೋದು ಬಿಟ್ಟಿದ್ರು. ಹೋಗಿ ಮೇಲ್ಗಡೆ ಮೀಟಿಂಗ್ ಮಾಡ್ತಾರೆ ಅಷ್ಟೇ. ಮೀಟಿಂಗ್ ಮಾಡ್ತಾರೆ, ನೋಡಿ ಬೇಕಾರೆ ಹೋಗ್ಬಿಟ್ಟು ಕೆಲಸಗಳು ಯಾವ್ದು RTI ಅರ್ಜಿಗಳಿಗೆಲ್ಲ ಉತ್ತರ ಕೊಡ್ತಾ ಇಲ್ಲ. ಏನೋ ಗೊತ್ತಿಲ್ಲ. ಕೇಳಿದ್ರೆ ಇವತ್ತು ನಾಳೆ, ಇವತ್ತು ಬೇರೆಯವ್ರ ಅರ್ಜಿ ಕೊಟ್ರೆ ಬಂದು ತಕ್ಕಂತ ಬರ್ಕೊಡ್ತಾರೆ. ಕಾಸು ಕೊಟ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ. ನಮ್ಮಂತ ರೈತರಿಗೆ ಇಲ್ಲಿ ಬೆಲೆ ಲಂಚ.
ಯಜಮಾನ್ರೆ, ತಾವು ಯಾವ ಊರಿಂದ ಬಂದಿದ್ದೀರಾ? ನಾವು ಅಲ್ಲಿ ಸೂರ್ಯ ಸಿಟಿ. ಏನಿಲ್ಲಿ ಕೆಲ್ಸಗಳು ಆಗ್ತಾ ಇದವಾ ಇಲ್ವಾ? ಒಂದು ಕೆಲಸ ಆಗೋದು ನಿಜವಾಗ್ಲು. ಕಾಸು ಕೊಟ್ಟರನಾಗಲ್ಲ, ಕೊಡ್ತಿದ್ರನ ಆಗಲ್ಲ. ಸುಮ್ಮನೆ ಬರೋದು ಹೋಗೋದಷ್ಟೇ. ಈ ನಮ್ಮ ಬೆಂಗಳೂರು ಡಿಸ್ಟಿಕ್ ನಲ್ಲಿ ನಮ್ಮ ಆನೇಕಲ್ ತಾಲೂಕು ಒಳ್ಳೆ ಹೆಸರಿದೆ, ಊರಲ್ಲಿ ಒಳ್ಳೆ ಹೆಸರಿದೆ. ಆದ್ರೆ ನಮ್ಮ ತಾಲೂಕು ಆಫೀಸ್ ನಲ್ಲಿ ಈ ಸಮಸ್ಯೆ ಇದೆ ಸ್ವಾಮಿ. ನಾವೀಗ ಆನೇಕಲ್ KSRTC ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿರುವಂತಹ ಜನರೊಂದಿಗೆ ಈಗ MLA ಶಿವಣ್ಣ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಈಗ MLA ಶಿವಣ್ಣ ಅವರು 3ನೇ ಬಾರಿ MLA ಆಯ್ಕೆ ಆಗಿದ್ದಾರೆ. ಈ ಆನೇಕಲ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಹೇಗ್ ಮಾಡ್ತಾ ಇದ್ದಾರೆ? ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಇಲ್ವಾ? ತೃಪ್ತಿ ಇದೆ. ಏನೇನ್ ಮಾಡಿದ್ದಾರೆ? ಎಲ್ಲ ಪರವಾಗಿಲ್ಲ, ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಏನೇನು ಇದು ರೋಡ್ಗಳು ಅದು ಇದು ಎಲ್ಲ ಸೌಕರ್ಯಗಳು, ಯಾರ್ಯಾರಿಗೆ ಏನು ಸೌಕರ್ಯ ಬೇಕು ಆ ಸೌಕರ್ಯಗಳೆಲ್ಲ ಮಾಡಿಸ್ತಾ ಇದ್ದಾರೆ. ಏನು ತೃಪ್ತಿ ಇಲ್ಲ ಸರ್. ಎಲ್ಲ ಪುಕ್ಸಾಟಿಗಳು ಕೊಟ್ಟಿ ಎಲ್ಲ ಲಾಸೆ. ಒಂದು ಬಂಡ್ಲಿ ಮಣ್ಣಾಕಕ್ಕೆ ರೋಡ್ಗಳಿಗೆ ಇದಿಲ್ಲ, ಗಟ್ಟಿಗೆ ನಮ್ಮ ಕಡೆ ಗಟ್ಟಿಲ್ಲ. ಎಲ್ಲ ಸುಮ್ಮನೆ ವೇಸ್ಟ್ ಆಗಿ ಸರ್ಕಾರ ನಡೆಸ್ತಾವ್ರೆ ಅಷ್ಟೇ. ಬೇರೆ ಸುಮ್ಮನೆ ವೇಸ್ಟ್ ಆಗಿ ಇದು ತೊಲಗಿ ಯಾವಾಗ ಹೋಗ್ತದ ಅಂತ ಕಾಯ್ತಾವ್ರೆ ಜನ. ಅಷ್ಟು ಬೇಸತ್ತು ಹೋಗವ್ರೆ. ಈ ಕಳೆದ 2 ವರ್ಷದಿಂದ ಅವಧಿಯಲ್ಲಿ ಏನು ಕೆಲಸಗಳು ಆಗ್ತಾ ಇಲ್ಲ ಅಂತಾರೆ. ಇಲ್ಲ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಹೇಳ್ತಾರೆ ಯಾರು ಆಪೋಸಿಟ್ ಅವ್ರು ಮಾಡಿದ್ದಾರೆ. ನಾವೀಗ ಆನೇಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಂದಾಪುರದಲ್ಲಿದ್ದೇವೆ. ಚಂದಾಪುರದಲ್ಲಿ ಪುರಸಭೆ ಇದೆ. ಇಲ್ಲಿ ಮುಖ್ಯವಾಗಿ ಅಭಿವೃದ್ಧಿ ಕಾರ್ಯಗಳು ಹೇಗ್ ನಡೀತಾ ಇವೆ? MLA ಶಿವಣ್ಣ ಅವರು ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಚಂದಾಪುರ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಜನರೊಂದಿಗೆ ಮಾತನಾಡೋಣ. ಚಂದಾಪುರ ಹಿಂಗೆ ಇದೆ, ಅವಾಗಿಂದ ಹಿಂಗೆ ಇದೆ, ಏನು ಬದಲಾವಣೆ ಆಗಿಲ್ಲ. MLA ಶಿವಣ್ಣ ಅವರು ಈಗ ಏನು ಅಭಿವೃದ್ಧಿನ ಸತತ 3 ಸರಿ ಗೆದ್ದಿದ್ದಾರೆ. 3 ಬಾರಿ 15 ವರ್ಷದಿಂದ ಇದ್ದಾರೆ ಅವರು. ಈಗ ನೋಡಿದ್ರೆ ಚಂದಾಪುರ ಸಲಗಟ್ಟೆ ಕೆರೆ ಚಂದಾಪುರದಿಂದ ಮುತ್ತನೂರು ಸರ್ಕಲ್ ವರೆಗೂ ನೋಡಿದ್ರೆ ರೋಡು ಹೇಗಿದೆಯೋ ಅದೇ ರೀತಿ ಇದೆ. ಇನ್ನು ಅಭಿವೃದ್ಧಿ ಏನಾಗಿಲ್ಲ. ಅದೇನ್ ಬೇಕೋ ಅವ್ರು ಮಾಡ್ಕೊತಾ ಇದಾರೆ ಮುಂದ್ಗಡೆ. ಅವರು ಈ ಕಡೆ ಹಳ್ಳಿ ಕಡೆ ಯಾವ್ದು ಇದುವರೆಗೂ ಬಂದು ಏನೋ ಜನಗಳ ಕುಂದುಕೊರತೆ ಏನು ಕೇಳ್ತಾ ಇಲ್ಲ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆ, ಕುಡಿಯುವ ನೀರು, ಧೂಳು, ಬಸ್ನ ಕೊರತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿವೆ. ಸರ್ಜಾಪುರ ಹೋಬಳಿನಲ್ಲಿ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕಾಗಿ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ರೈತರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆನೇಕಲ್ ಟೌನ್ ವರೆಗೂ ಕೂಡ ಮೆಟ್ರೋ ಟ್ರೈನ್ ಸಂಪರ್ಕವನ್ನ ವಿಸ್ತರಣೆ ಮಾಡಬೇಕು ಅನ್ನುವ ಬೇಡಿಕೆ ಕೂಡ ಇದೆ. ತಾಲೂಕು ಕಚೇರಿ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅನ್ನುವ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ. ಈ ಎಲ್ಲಾ ಸಮಸ್ಯೆಗಳನ್ನ ಮುಂದಿನ 3 ವರ್ಷದಲ್ಲಿ ಪರಿಹರಿಸುವ ಕೆಲಸವನ್ನ MLA ಶಿವಣ್ಣ ಅವರು ಮಾಡಬೇಕಾಗಿದೆ. ಇದು ಆನೇಕಲ್ ಕ್ಷೇತ್ರದಲ್ಲಿನ ನಿಮ್ಮ ಕ್ಷೇತ್ರದಲ್ಲಿನ ನ್ಯೂಸ್ ಫಸ್ಟ್ ಕಾರ್ಯಕ್ರಮ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್ ಆನೇಕಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.